ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಛಲವಾದಿ ಮಹಾಸಭಾದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ವಾಣಿ ಶಿವರಾಮರವರು ಏನು ಕರೆ ಕೊಟ್ಟಿದ್ದ ಆದೇಶದ ಮೇರೆಗೆ ನೆಲಮಂಗಲ ತಾಲೂಕಿನಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ನಮ್ಮ ನಾಗಮೋಹನ್ ದಾಸ್ ವರದಿ ಏನಿದೆ ಅದು ಅವೈಜ್ಞಾನಿಕ ವರದಿ ಆಗಿರೋದ್ರಿಂದ ನಾಗಮೋಹನ್ ದಾಸ್ ವರದಿ ಏನಿದೆ ಒಳಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ವರದಿ ಏನಿದೆ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವೈಜ್ಞಾನಿಕವಾಗಿದೆ ನಮಗೆ. ಸೊ ಯಾಕೆ ಅಂತೇಳ್ಬಿಟ್ಟು ಹೇಳಿದ್ರೆ ನಮ್ಮ ಛಲವಾದಿ ಸಮುದಾಯ ಪ್ರಬಲವಾಗಿರೋದ್ರಿಂದ, ಕರ್ನಾಟಕ ರಾಜ್ಯಾದ್ಯಂತ ಪ್ರಬಲವಾಗಿರೋದ್ರಿಂದ ಈ ನಾಗಮೋಹನ್ ದಾಸ್ ಏನು ಮಾಡಿದ್ದಾರೆ, ವರದಿ ಏನು ಮಾಡಿದ್ದಾರೆ, ಇಬ್ಬರು ಜಗಳ, ನಾವು ಎಡಗೈ ಮತ್ತು ಬಲಗೈ ನಾವು ಸೋದರ ರೀತಿಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸೋದರ ರೀತಿಯಿಂದ ಜೀವನ ಮಾಡ್ತಾ ಇದ್ದೀವಿ. ಸೊ ಈ ವರದಿಯನ್ನು ಮಂಡನೆ ಮಾಡಿ ಸರ್ಕಾರಕ್ಕೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ರೋಸ್ಟರ್ ಬಿಂದುವನ್ನು ಕ್ರಿಯೇಟ್ ಮಾಡಿ ನಮಗೆ ಇಲ್ಲದ ಒಂದು ಕಾನೂನನ್ನು ಕ್ರಿಯೇಟ್ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋ ಥರ ಮಾಡಿದ್ದಾರೆ. ಸೊ ಅದರ ವಿರುದ್ಧವಾಗಿ ಈ ದಿನ ನಾವು ಎಚ್ಚೆತ್ತುಕೊಂಡು ನೆಲಮಂಗಲ ತಾಲೂಕಿನಲ್ಲಿ ಇವತ್ತು ಕರೆ ಕೊಡ್ತಾ ಇರೋದು ಏನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಪ್ರತಿ ಮನೆಗೂ ಕೂಡ ಒಂದು ಇಬ್ಬರು ಇಲ್ಲಾಂದರೆ 3 ಜನ ಪ್ರತಿಯೊಂದು ವಾಲಂಟ್ರಾಗಿ ಹೊರಡಿ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ವಾಣಿ ಶಿವರಾಮರವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಕಾರ್ಯಕ್ರಮ ಏನು ನಡೀತಾ ಇದೆ, ಅದಕ್ಕೆ ನಾವು ಸಾಥ್ ಕೊಡುವಂಥ ಕೆಲಸಗಳನ್ನು ಮಾಡಬೇಕಿದೆ ನಮ್ಮ ಸಮುದಾಯ. ಇಬ್ಬರು ಜನಸಂಖ್ಯೆ ಆಧಾರದ ಮೇಲೆ ಪರಿಗಣನೆ ಮಾಡಿ ಒಂದು 10,000ನೋ 20,000ನೋ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇನೆ. ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂದರೆ ಒಳಮೀಸಲಾತಿ 6% ನಮ್ಗೆ 6% ಅವ್ರಿಗೆ 6% ಮಾಡಬೇಕು ಅಂತಿದೆ. ಆಯಿತಾ? 6% ಮಾಡಲಿ, ನಮ್ಮ ಸಂತೋಷ. ಆದರೆ 6% ಮಾಡಿಬಿಟ್ಟು ಈ ರೋಸ್ಟರ್ ಬಿಂದುನಲ್ಲಿ ಮಾಡಿದಾರಲ್ಲ, ಅದು ನಮಗೆ ಒಪ್ತಾ ಇಲ್ಲ. ನಾವು ರೋಸ್ಟರ್ ಬಿಂದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ABC ಅಂತ ಮಾಡಿದ್ದಾರೆ. ಫಸ್ಟು ಅವ್ರಿಗೆ ಆದ ನಂತರ ನಮಗೆ ಉದ್ಯೋಗ ಸಿಗಬೇಕು ಅಂತ ಮಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿ ವಿರುದ್ಧ, ಸರ್ಕಾರ ವಿರುದ್ಧ ಅಲ್ಲ. ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನಾಗಮೋಹನ್ ದಾಸ್ ವರದಿನೇ ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಇದೇ ನಮ್ಮ ಮೇಯ್ನ್ ಅಜೆಂಡಾ, ಇನ್ನೇನು ಇಲ್ಲ.